ಅಮೇರಿಕಾ, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಮಹಾಯುದ್ಧದ ಎಫೆಕ್ಟ್ ಕೂಡ ಈಗ ಭಾರತ ದೇಶದಲ್ಲೂ ಕೂಡ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಿಲಿಂಡರ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ನಮ್ಮ ಜೊತೆಗೆ ಗೃಹಿಣಿಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡೋಣ. ಯಾಕಂತಂದರೆ ದಿನೇ ಸಿಲಿಂಡರ್ ಬೆಲೆ ಹೆಚ್ಚಳ ಆಗ್ತಾ ಇದೆ. ಸೊ ಈ ಹಿನ್ನೆಲೆ ಅವ್ರು ಏನು ಹೇಳ್ತಾರೆ, ಅವರಿಗೆ ಸರಿಯಾಗಿ ಸಪ್ಲೈ ಆಗ್ತಾ ಇದೆ ಅನ್ನೋದನ್ನ ಮಾತಾಡ್ಸೋಣ. ಮೇಡಮ್, ಈಗ ಸಿಲಿಂಡರ್ ದರ ಹೆಚ್ಚಳ ಆಗ್ತಾ ಇದೆ, ಇನ್ನು ಸಪ್ಲೈ ಕರೆಕ್ಟಾಗಿ ಬರ್ತಾ ಇದೆಯಾ ಮನೆಗಳಿಗೆ, ಹೆಂಗೆ? ಮೊದಲು ಏನಂದರೆ ಈಗ ಒಂದು 3-4 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ. ಒಂದು ಸಿಲಿಂಡರ್ ನಾವು ನಂಬರ್ ಹಚ್ಚಿದ ಕೂಡಲೇ ನಾವು ಏನಂದ್ರೆ ಒಂದು 4-5 ದಿವಸಕ್ಕೆ, ಒಂದು ವಾರದ ಮಟ್ಟಿಗೆ ಹಿಂಗೆ ನಾವು ವೇಟ್ ಮಾಡ್ತಾಯಿದ್ವಿ. ಸಿಲಿಂಡ್ರ್ ಬರ್ತಾ ಇಲ್ಲ ಅಂತ ಅಕ್ಕಪಕ್ಕದವ್ರ ಮನೆಯವರೆಲ್ಲ ಹೇಳ್ತಾಯಿದ್ರು. ಈಗಂತೂ ಏನು ಕೇಂದ್ರ ಸರ್ಕಾರ ಏನು ಒಂದು ಸಿಲಿಂಡರ್ ರೇಟಿಗೆ 60 ರೂಪಾಯಿಯನ್ನು ಹೆಚ್ಚಳ ಮಾಡೈತಿ. ಅದರಿಂದಾಗಿ ಭಾಳ ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಈಗ ಮಧ್ಯಮ ವರ್ಗದವರು ಆಯಿತು, ಆಮೇಲೆ ಇನ್ನೂ ಸ್ವಲ್ಪ ಏನು ದುಡ್ಡಿನ ಇದರಲ್ಲಿ ಒಳ್ಳೆ ಇದು ಹಣಕಾಸು ಇದರಲ್ಲಿ ಸ್ಟ್ರಾಂಗ್ ಇದ್ದವ್ರು ಸ್ವಲ್ಪ ಹೆಂಗೋ ನಡೆಸ್ಕೊಂಡು ಹೋಗ್ತಾರೆ. ಆದರೆ ಏನು ಕೆಳವರ್ಗದವ್ರು ಇದ್ದಾರೆ, ಏನು ಬೀದಿ ವ್ಯಾಪಾರಸ್ಥರಾಯಿತು, ಆಮೇಲೆ ಕೂಲಿ ಕಾರ್ಮಿಕರಾಯಿತು, ಅವರೆಲ್ಲರೂ ಏನು ಸಿಲಿಂಡರ್ ರೇಟನ್ನು ತೊಗೊಂಡು ಸಿಲಿಂಡ್ರನ್ನ ಪ್ರತಿದಿನ ಅಡುಗೆ ಯೂಸ್ ಮಾಡ್ತಾರೆ. ಅದರಿಂದ ಏನು ಈಗ ಒಂದೇ ಸಲಕ್ಕೆ 60 ರೂಪಾಯಿ ಏರಿಸ್ಬಿಟ್ಟಾರೆ. ಅದರಿಂದಾಗಿ ನಮ್ಮ ಕೆಳವರ್ಗದ ಜನರಿಗೆ ಭಾಳ ತೊಂದರೆ ಅಂದರೆ ಭಾಳ ತೊಂದರೆ ಆಗೈತಿ. ಆಮೇಲೆ ಸಿಲಿಂಡರ್ ಸಪ್ಲೈನೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಅಂದರೆ ಎಷ್ಟು ದಿನಕ್ಕೊಮ್ಮೆ ಬುಕ್ ಮಾಡಿದಾಗ ಎಷ್ಟು ದಿನಕ್ಕೊಮ್ಮೆ ಬಂದು ಮನೆಗೆ ತಲುಪುತ್ತೆ ರೀ ಸಿಲಿಂಡ್ರ್? ಒಂದು ವಾರಕ್ಕೆಲ್ಲ ಬರ್ತಿತ್ತು ಸಿಲಿಂಡ್ರ್ ಬುಕ್ ಮಾಡಿದ ಕೂಡಲೇ. ಈಗ ಅಂದರೆ ಒಟ್ಟು 1 ವಾರ 15 ದಿವಸ ಹಿಂಗೆ ಲೇಟ್ ಆಗ್ತಾಯಿದೆ. 20 ದಿವಸ ಆಗೈತೆ ಅಂತ ನೋಡ್ರಿ. ಈಗ ಅಮೇರಿಕಾ, ಇಸ್ರೇಲು, ಇರಾನ್ ಈ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಈ ವಿಚಾರವಾಗಿ ತೈಲ ಬೆಲೆ ಹೆಚ್ಚಳ ಕೂಡ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಸಹಜವಾಗಿ ಸಪ್ಲೈ ಅಂದರೆ ಹೊರದೇಶದ ಸಪ್ಲೈ ಕೂಡ ಕಡಿಮೆ ಆಗಿರೋ ಕಾರಣಕ್ಕೆ ದರ ಹೆಚ್ಚಳ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಮಾಹಿತಿ ಇದ್ದ ಪ್ರಕಾರ ಏನು ಕಂಪನಿಗಳು ಅದಾವ ಅಲ್ಲೇನು ಅಡುಗೆ ಅನಿಲ ಏನಂದರೆ ಸಾಕಾಗುವಷ್ಟು ಐತಿ, ದೇಶಕ್ಕೆ ಸಾಕಾಗುವಷ್ಟು ಐತಿ. ಆದರೂ ಕೂಡ ಇದ್ರ ರೇಟನ್ನು ಹೆಚ್ಚಳ ಮಾಡಿ ಜನರಿಗೆ ಲೇಟಾಗಿ ತಲುಪಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಿಲಿಂಡರ್ ಸಿಗ್ತಾ ಇದೆನಾ, ಹೆಂಗೆ? ಇಲ್ಲ, ನಾವು ಹಚ್ಚಿ ಈಗ ಒಂದು 15-20 ದಿವಸ ಆಯ್ತು, ನಮಗೆ ಬಂದೇ ಇಲ್ಲ. ನಿಮಗೆ ಹೆಚ್ಚಿಗೆ ಆಗ್ಯಾವ ಸಿಲಿಂಡರ್ ಅಂತ ನಮಗೆ ತೊಂದರೆ ಭಾಳ ಆಗಿದೆ. ಸಾಮಾನ್ಯ ವರ್ಗದ ಜನರಿಗೂ ಇದರಿಂದ ಭಾಳ ತೊಂದರೆ ಆಗತ್ತೈತಿ. ಅಲ್ಲ, ಮತ್ತೆ ಹೆಂಗೆ ರೀ ಮನೆ ಒಳಗೆ ಈಗ ಮನೆಗೆ ಇರ್ತಕ್ಕಂಥ ಸಿಲಿಂಡರ್ ಖಾಲಿ ಆದರೆ ಈಗ ನೀವು ಬುಕ್ ಮಾಡೋಂತಾಗ 15 ದಿನ 20 ದಿನಕ್ಕೊಮ್ಮೆ ಬರುತ್ತೆ. ಮತ್ತು ಬರದೇ ಇದ್ರೆ ಮುಂದೆ ನೀವು ಆಲ್ಟರ್ನೇಟಿವ್ ಏನು ವ್ಯವಸ್ಥೆ ಮಾಡ್ಕೊಂಡು ಈಗ ಮಾಡತ್ತೀವಲ್ಲ, ಎಲ್ಲ ಹೋರಾಟ ಮಾಡಿ ನಾವೆಲ್ಲರೂ ನಮಗೆ ನ್ಯಾಯ ಕೊಡಿಸ್ಬೇಕು. ಅಡುಗೆ ಮಾಡೋಕೆ ಆಲ್ಟರ್ನೇಟಿವ್ ಏನು ವ್ಯವಸ್ಥೆ ಮಾಡ್ತೀವಿ? ಕಟ್ಟಿಗೆ ಒಲಿ ಎಲ್ಲಿ ಕಟ್ಟಿಗೆನೂ ಇಲ್ಲ, ಏನಿಲ್ಲ, ಏನು ಮಾಡೋದು ಅಂತ ಅದಕ್ಕೆ ಈಗೆಲ್ಲ ನಮ್ಮ ಗೌರಮ್ಮವ್ರ ಮುಂದೆ ಬಂದು ನಮಗೆ ಸ್ಟ್ರೈಕ್ ಮಾಡಕತ್ತೀವಿ. ಸೊ ಇನ್ನಷ್ಟು ಮಾಡಿದರೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಸಿಲಿಂಡರ್ ಸಿಗ್ತಾ ಇಲ್ಲ, ದರ ಹೆಚ್ಚಳ ಆಗ್ತಾ ಇದೆ, ಏನು ಹೇಳ್ತೀರಿ? ಈ ದರ ಹೆಚ್ಚಳ ಆಗೋದ್ರಿಂದ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗೈತೆ ರೀ. ಆಮೇಲೆ ನಾವು ಎಲ್ಲ ಬಡಬಗ್ಗರಿಗೆ ನಾವು ಬಾಡಿಗೆ ಮನೆಯೊಳಗೆ ಇರ್ತೀವಿ. ಅಲ್ಲಿ ನಮ್ಗೆ ಸೌದಿ ಉರ್ಸಾಕು ನಮ್ಗೆ ಅನುಕೂಲ ಮಾಡಿಕೊಡಲ್ಲ. ಹಿಂಗಾಗಿ ಈಗ ನಮ್ಗೆ ಸಿಲಿಂಡ್ರ್ ಸಿಗಲಿಲ್ಲ ಅಂದ್ರೆ 30 ದಿವ್ಸಕ್ಕೊಂದು ಸಿಲಿಂಡ್ರ್ ಕೊಟ್ಟರೆ ನಾವು ತಿನ್ನೋದೇನು? ಮನೆಯಲ್ಲಿ ಗಂಡು ಮಕ್ಕಳನ್ನು ನೀವು ನೋಡ್ಕೊಂಡು ಬಳಸ್ರಿ, ಸಿಲಿಂಡ್ರ್ ನೋಡ್ಕೊಂಡು ಬಳಸ್ರಿ ಅಂತಾರೆ. ಅವರೆಲ್ಲ ದುಡ್ಡು ಅವ್ರಿಗೂ ನಮ್ಗೆ ದುಡ್ಡಿಂದ ಹೊರೆ ಆಗೈತಿ. ಈಗ ನಮ್ಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗೈತೆ ರೀ. ಅಲ್ಲಿ ಇದ್ದು ನಡೆಯೋದ್ರಿಂದ ಇಲ್ಲಿ ನಮಗೆ ಭಾಳ ತೊಂದರೆ ಆಗೈತೆ ರೀ. ಈಗ ಮತ್ತೆ ಗೌರ್ಮೆಂಟ್ದವ್ರು ಹೇಳತ್ತಾರ 70 ದಿವಸದಷ್ಟು ಸ್ಟಾಕ್ ಐತೆ ಅಂತ ಹೇಳ್ತಾರೆ. ಆಮೇಲೆ ಬೆಂಗಳೂರದಲ್ಲೆಲ್ಲ ಈಗ ನಾವು ಹೋಟೆಲ್ ಬಂದ್ ಮಾಡೋದಂತಾರೆ. ಮತ್ತು ಅವ್ರು ಹೋಟೆಲ್ ಬಂದ್ ಮಾಡಲಿರಿ, ನಮ್ಮದು ಮನೆ ಒಳಗೆ ನಾವು ತಿನ್ನೋದೇನ್ರಿ ಇವಾಗ? ಯಾಕಂದ್ರೆ ಈಗ ಕಮರ್ಷಿಯಲ್ ಗ್ಯಾಸ್ಗಳು ಹೋಟೆಲ್ಗಳಿಗೆ ಸಪ್ಲೈ ಮಾಡೋಕ್ಕೆ ಏಜೆನ್ಸಿಯವರು ಎಲ್ಲ ಒಂದು ಕಡೆ, ಅವ್ರ ಕಡೆ ಏಜೆನ್ಸಿ ಕಡೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಟೆಲು ಕೂಡ ಇನ್ನು 2-3 ದಿನದಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು ರೀ. ಇವತ್ತೇ ನಾವು ನ್ಯೂಸಲ್ಲೆಲ್ಲ ಕೇಳಿದ್ದೀವಿ ರೀ, ಇನ್ನು 70 ದಿವಸದಷ್ಟು ಸ್ಟಾಕ್ ಅದ, ಎಲ್ಲ ಹೋಟೆಲ್ ಬಂದ್ ಮಾಡ್ತೀವಿ ಅಂತ. ಇವತ್ತು ಮಧ್ಯಾಹ್ನ ಮೀಟಿಂಗ್ ಕರೆದಾರಿ ಅವರೆಲ್ಲ. ಅದು ಒಂದು ಕಡೆ ಹೋಗ್ಲಿ, ನಾವು ಮನೆಗೆ ತಿನ್ನೋದು ಹೇಳ್ರಿ, ನೀವು ಮನೆಯಿಂದ ದೊಡ್ಡ ಪ್ರಾಬ್ಲಮ್ ಆಗೈತಿ. ಈಗ ಹಚ್ಚಿದ 30 ದಿವ್ಸಕ್ಕೆ ಕೊಟ್ಟರೆ ನಾವು ಏನು ಮಾಡೋದ್ರಿ? ಈಗ ಮೊದಲೂ ಹೇಳಿದ್ರೆ ನಾವು ತೊಗೊತಿದ್ವಿ. ಸದ್ಯ ನಮ್ಮ ಮನೆ ಖಾಲಿ ಆಗಿದೆ ರೀ. ಈಗ ಸೌದೆ ಉರ್ಸಾಕೂ ಅಲ್ಲಿ ಅನುಕೂಲ ಮಾಡಿ ಕೊಡಲ್ಲ, ಇಲ್ಲೂ ಇಲ್ಲ ನಮ್ಮಲ್ಲಿ ಒಲೆ. ನಾವು ಈಗೇನು ಮಾಡಿ ಭಾಳ ತೊಂದರೆ ಆಗೈತೆ ರೀ. ಇದನ್ನು ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸೊ ಇದಿಷ್ಟು ಗೃಹಿಣಿಯರು ಹೇಳ್ತಿರೋಂಥದ್ದು. ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ ಅಂದರೆ ಬುಕ್ಕನ್ನು ಮಾಡಿದ ಸಂದರ್ಭದಲ್ಲಿ ಕಳೆದ 15ರಿಂದ 20 ದಿನಕ್ಕೆ ಮನೆಗೆ ಬರುತ್ತೆ. ಜೊತೆಗೆ ಈಗ ಇಲ್ಲೂ ಅಂದರೆ ಜಿಲ್ಲೆಯಲ್ಲೂ ಕೂಡ ಈಗ ಸಿಲಿಂಡರ್ ಸರಿಯಾಗಿ ಸಪ್ಲೈ ಆಗ್ತಿಲ್ಲ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.